ನಾನು ಡಾಕ್ಟರ್ ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ, ಕನ್ಸಲ್ಟೆಂಟ್ ಸ್ಪೈನ್ ಸರ್ಜನ್ ಅಂತೇಳಿದರೆ ಬೆನ್ನು ಹುರಿಯ ತಜ್ಞ. ನಾನು ನನ್ನದೇ ಆದಂತಹ ಸ್ಪೈನ್ ಕೇರ್ ಆ್ಯಂಡ್ ಆರ್ಥೋ ಕೇರ್ ಆಸ್ಪತ್ರೆ, ಮಾಗಡಿ ರೋಡ್ ಟೋಲ್ಗೇಟ್ನಲ್ಲಿರುವಂಥ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಬೆನ್ನು ಹುರಿಯ ತಜ್ಞನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಡಿಸ್ಕ್ ಸಮಸ್ಯೆ ಎಂದರೇನು? ಬೆನ್ನು ಹುರಿ ಎಂದರೇನು? ಬೆನ್ನು ಹುರಿ ಅಂತೇಳಿದರೆ ಬೆನ್ನಿನ ಮೂಳೆ, ಈ ಕುತ್ತಿಗೆ ಭಾಗದಿಂದ ಕೆಳಭಾಗದವರೆಗೆ ಇರುವಂಥ ಒಂದು ಸೆಂಟ್ರಲ್ ಬೋನ್ ಏನಿದೆ ಅದಕ್ಕೆ ಬೆನ್ನು ಹುರಿ ಅಂತ ಹೇಳ್ತೀವಿ. ಅಂಥೇಳಿದರೆ ಒಂದು ಕಟ್ಟಡಕ್ಕೆ ಹೇಗೆ ಒಂದು ಫೌಂಡೇಶನ್ ಮುಖ್ಯವೋ ಅದೇ ರೀತಿ ನಮ್ಮ ದೇಹಕ್ಕೆ ಈ ಬೆನ್ನು ಹುರಿ ಅನ್ನುವಂಥದ್ದು ಒಂದು ಫೌಂಡೇಶನ್ ಅಥವಾ ಒಂದು ಪಿಲ್ಲರ್ ಇದ್ದ ಹಾಗೆ. ಸೊ ಅದರ ಮೇಲೆ ಉಳಿದ ಮಾಂಸಖಂಡಗಳು ಎಲ್ಲ ಆಧಾರವಾಗಿ ಇರ್ತವೆ. ಸೊ ಅದು ಮುಖ್ಯವಾದಂಥ ಬೆನ್ನು ಹುರಿ ಅನ್ನುವಂಥದ್ದು ಇಡೀ ದೇಹಕ್ಕೆ ಮುಖ್ಯವಾದಂಥ ಒಂದು ಆಧಾರ. ಸೊ ಈ ಬೆನ್ನು ಹುರಿಗೆ, ಈ ಒಂದು ಡಿಸ್ಕಿಗೆ ಅಥವಾ ಮೂಳೆಗೆ ಏನಾದರೂ ತೊಂದರೆ ಆದಾಗ, ಮೂಳೆ ತೀರಾ ವೀಕ್ ಆದಾಗ ಅಥವಾ ಡಿಸ್ಕಿನ ಪ್ರಾಬ್ಲಮ್, ಡಿಸ್ಕು ವೀಕ್ ಆದಾಗ, ಡಿಸ್ಕ್ ಯಾಕೆ ವೀಕ್ ಆಗ್ತದೆ ಅಂತ ಹೇಳಿದರೆ ಈ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಏನಿದೆ, ಈ ನಾವು ದಿನಂಪ್ರತಿ ಕೆಲಸ ಮಾಡುವಾಗ ಕೂತ್ಕೊಳ್ತೇವೆ, ನಿಂತ್ಕೊಳ್ತೇವೆ, ಬಗ್ತೇವೆ, ಜಂಪ್ ಹೊಡಿತೇವೆ ಅಥವಾ ಬೇರೆ ಬೇರೆ ಟ್ರಾವೆಲ್ ಮಾಡುವಾಗ ಜರ್ಕಿ ಮೂಮೆಂಟ್ಸ್ ಆಗ್ತದೆ. ಈ ಎಲ್ಲ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್, ಈ ಫಿಸಿಕಲ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಏನಿದೆ ಅದನ್ನು ನಮ್ಮ ಡಿಸ್ಕ್ಗಳು ಬ್ಯಾರ್ ಮಾಡ್ತವೆ, ಡಿಸ್ಕಿನ ಮೇಲೆ ಬೀಳ್ತದೆ. ಸೊ ತುಂಬ ಟೈಮಿನಿಂದ ಈ ಒಂದು ಪ್ರೆಷರು ಆ ಡಿಸ್ಕಿನ ಮೇಲೆ ಬಿದ್ದಾಗ ಡಿಸ್ಕ್ ಸ್ವಲ್ಪ ವೀಕ್ ಆಗ್ತದೆ. ಸೊ ಡಿಸ್ಕ್ ವೀಕ್ ಆದಾಗ ಏನಾಗ್ತದೆ, ಡಿಸ್ಕ್ ಕುಸಿತದೆ. ದೇಹದ ಭಾರ ಬಿದ್ದಾಗ, ಉದಾಹರಣೆಗೆ ನಿಂತ್ಕೊಂಡಾಗ ಅಥವಾ ಕೂತ್ಕೊಂಡಾಗ ಡಿಸ್ಕು ಕುಸಿತದೆ. ಕುಸಿದಾಗ ಏನಾಗ್ತದೆ, ಅಲ್ಲಿ ಪಕ್ಕದಲ್ಲಿರುವಂಥ ನರ ಅಂಗಾಂಶ ಏನಿದೆ ಅವುಗಳ ಮೇಲೆ ಪ್ರೆಷರ್ ಬೀಳ್ತದೆ. ಸೊ ಪ್ರೆಷರ್ ಬಿದ್ದಾಗ ಈ ಒಂದು ಬೆನ್ನು ನೋವು ಅನ್ನೋದು, ಆಮೇಲೆ ಆ ನರಕ್ಕೆ ಸಂಬಂಧಪಟ್ಟಂಥ ನೋವು, ಅದು ಪೃಷ್ಠದ ಭಾಗದಲ್ಲಿರ್ಬೋದು, ಕಾಲಿನ ಹಿಂಭಾಗದಲ್ಲಿರ್ಬೋದು, ಕಾಲಿನ ಭಾಗದಲ್ಲಿರುವುದು ಅಥವಾ ಪಾದದ ಮೇಲೆ ಅಥವಾ ಕೆಳಗಡೆ ಭಾಗದಲ್ಲಿ ಪೇಯ್ನ್ ಆಗ್ಬೋದು. ಸೊ ಈ ಒಂದು ಪೇಯ್ನ್ ಒಂದೊಂದು ಸರಿ ಒಂದೊಂದು ಕಡೆ ಕಾಣ್ತದೆ. ಕೆಲವೊಮ್ಮೆ ತೊಡೆ ಹಿಂಭಾಗದಲ್ಲಿ ಕಂಡ್ರೆ, ಕೆಲವೊಮ್ಮೆ ಪಾದದ ಭಾಗದಲ್ಲಿ ಕಾಣ್ತದೆ. ಅಂದರೆ ಒಂಥರ ರನ್ನಿಂಗ್ ಪೇಯ್ನ್ ಅಂತ, ಓಡು ಕಸ ಅಂತ ಹೇಳ್ತೀವಿ ನಾವು ಗ್ರಾಮೀಣ ಭಾಷೆಯಲ್ಲಿ. ಸೊ ಆ ಥರ ಒಂದು ಪೇಯ್ನು ನಾವು ಇದರಲ್ಲಿ ಕಾಣ್ಬೋದು. ಇದೇ ರೀತಿಯಾದಂಥ ಒಂದು ಡಿಸ್ಕು ನಮ್ಮ ಕುತ್ತಿಗೆ ಭಾಗದಲ್ಲಿರ್ತದೆ. ಆ ಡಿಸ್ಕ್ ಏನಾದರೂ ಹರಿದು ಹೋದರೆ ಆವಾಗ ನಮಗೆ ಕುತ್ತಿಗೆ ನೋವು, ಭುಜದ ಭಾಗದ ನೋವು ಅಥವಾ ಕೈಯ ನೋವು ಅಥವಾ ಕೆಳಹಸ್ತದ ನೋವು, ಈ ಥರ ನೋವು ಕಾಣಿಸ್ಕೊಳ್ಬೋದು. ಸೊ ಈ ಡಿಸ್ಕ್ ರಿಲೇಟೆಡ್ ಪೇಯ್ನ್ ಏನಿದೆ ಇದು ಸ್ಪೈನಿಗೆ ಡೈರೆಕ್ಟಾಗಿ ರಿಲೇಟ್ ಆಗಿರುತ್ತೆ. ಸೊ ನಾವು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಉದಾಹರಣೆಗೆ ಒಂದು ಸ್ವಲ್ಪ ದಿವಸದ ನೋವು, ಯಾವುದೇ ರೀತಿಯ ನರ್ವಿನ ಅಂಗಾಂಶದ ಮೇಲೆ ಜಾಸ್ತಿ ಪ್ರೆಷರ್ ಇಲ್ಲ ಅಂತಾಗ ನಾವು ಅವರಿಗೆ ಮಾತ್ರೆಗಳನ್ನು ಕೊಟ್ಟು, ನೋವು ನಿವಾರಕ ಮಾತ್ರೆಗಳನ್ನು, ಆಮೇಲೆ ಮಾಂಸ ರಿಲ್ಯಾಕ್ಸೇಷನ್ ಮಾಡುವಂಥ ಮಸಲ್ ರಿಲ್ಯಾಕ್ಸೆಂಟ್ ಮಾತ್ರೆಗಳನ್ನು ಅಥವಾ ನರದ ಸ್ಟ್ರೆಂತ್ ಮಾಡುವಂಥ ಮಾತ್ರೆಗಳನ್ನು ನಾವು ಅವರಿಗೆ ಕೊಟ್ಟು ಉಪಶಮನ ಮಾಡ್ತೀವಿ. ಕೆಲವೊಮ್ಮೆ ಪೇಯ್ನ್ ಜಾಸ್ತಿ ದಿವಸ ಇದ್ದಾಗ ಇದು ಯಾವುದು ಮಾತ್ರೆಗಳಲ್ಲಿ ಕಡಿಮೆ ಆಗೋದಿಲ್ಲ. ತುಂಬ ದಿವಸಕ್ಕೆ ನಾವು ಪೇಯ್ನ್ ಕಿಲ್ಲರನ್ನು ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದ್ರೆ ಪೇಯ್ನ್ ಕಿಲ್ಲರ್ ಅಂತೇಳಿದರೆ ಪೊಟೆನ್ಷಿಯಲಿ ಡೇಂಜರಸ್. ಅವುಗಳಿಂದ ಕಿಡ್ನಿಗೆ ಎಫೆಕ್ಟ್ ಆಗ್ಬೋದು, ಲಿವರಿಗೆ ಎಫೆಕ್ಟ್ ಆಗ್ಬೋದು, ದೀರ್ಘಕಾಲ ತಗೊಂಡಾಗ ಇದಕ್ಕೆಲ್ಲ ಎಫೆಕ್ಟ್ ಆಗ್ಬೋದು. ಹಾಗಾಗಿ ನಾವು ಆದಷ್ಟು ಕಡಿಮೆ ಈ ಪೇಯ್ನ್ ಕಿಲ್ಲರನ್ನು ಕೊಡಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಜಾಸ್ತಿ ನೋವಾದಾಗ, ಜಾಸ್ತಿ ಕಾಲ ನೋವಾದಾಗ ಅವರಿಗೆ ಫಿಸಿಯೋಥೆರಪಿಯನ್ನು ಕೊಡ್ತೀವಿ. ಫಿಸಿಯೋಥೆರಪಿಯಲ್ಲಿ ಟ್ರ್ಯಾಕ್ಷನ್ ಅಂತ ಹೇಳ್ತೀವಿ, ಡಿಕಂಪ್ರೆಷನ್ ಅಂತ ಹೇಳ್ತೀವಿ, IFT ಅಂತ ಹೇಳ್ತೀವಿ. ಬೇರೆ ಬೇರೆ ಥರದ ಫಿಸಿಯೋಥೆರಪಿಯನ್ನು ನಾವು ಆ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಅದನ್ನು ಕೊಟ್ಟು ನೋವನ್ನು ಉಪಶಮನ ಮಾಡ್ತೇವೆ. ಆದರೆ ಕೆಲವೊಮ್ಮೆ ಈ ನೋವು ದೀರ್ಘಕಾಲದವರೆಗೆ ಹೋಗ್ತದೆ. 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ, ಹೀಗೆ ದೀರ್ಘಕಾಲದವರೆಗೆ ನೋವು ಬಂದಾಗ ಅಂಥದ್ದು ಫಿಸಿಯೋಥೆರಪಿಯನ್ನು ಪದೇ ಪದೇ ಕೊಟ್ಟು ನೋವು ಕಡಿಮೆ ಆಗದಿದ್ದಾಗ ಅಂಥ ಸಂದರ್ಭದಲ್ಲಿ ನಾವು ಆಪ್ರೇಷನಿಗೆ ಹೋಗಬೇಕಾಗ್ತದೆ. ಆಪ್ರೇಷನಿಗೆ ಹೋಗಬೇಕಿದ್ರೆ ಮೊದಲು ನಾವು ಆ ಒಂದು ವ್ಯಕ್ತಿಯ ಸ್ಪೈನಿನ ಪರಿಸ್ಥಿತಿ ಹೆಂಗಿದೆ ಅಂತ ಕೂಲಂಕುಷವಾಗಿ ನಾವು ಚೆಕ್ ಮಾಡಬೇಕಾಗ್ತದೆ. ಯಾಕಂತೇಳಿದ್ರೆ ಕೆಲವೊಮ್ಮೆ ಈ ಪ್ರಾಬ್ಲಮ್ಗಳು
ನಿಂತ್ಕೊಂಡಾಗ ಮಾತ್ರ ಕಾಣಿಸ್ಕೊಳ್ತದೆ ಅಥವಾ ಕೂತ್ಕೊಂಡಾಗ ಮಾತ್ರ ಕಾಣಿಸ್ಕೊಳ್ತವೆ. ಸೊ ನಾವು ಅದೇ ಒಂದು ಪೊಸಿಷನ್ನಲ್ಲಿ ಅವರಿಗೆ ಎಕ್ಸ್ರೇಯನ್ನು ಮಾಡೋದು ಅಥವಾ MRIಯನ್ನು ಮಾಡೋದು. ಯಾಕಂದರೆ ಒಬ್ಬ ವ್ಯಕ್ತಿಗೆ ನಿಂತ್ಕೊಂಡಾಗ ಮಾತ್ರ ನೋವಿದೆ ಅಂತೇಳಿದರೆ ಅವನಿಗೆ ಮಲಗಿಕೊಂಡು ಎಕ್ಸ್ರೇ ಮಾಡೋದು ಅಥವಾ ಮಲಗಿಕೊಂಡು MRI ಮಾಡೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅವನಿಗೆ ನಿಂತುಕೊಂಡೇ ನಾವು ಎಕ್ಸ್ರೇ ಮಾಡಬೇಕಾಗ್ತದೆ, ನಿಂತುಕೊಂಡೇ MRI ಮಾಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನಮಗೆ ಅವನಿಗೆ ಎಕ್ಸಾಕ್ಟಾಗಿ ಪ್ರಾಬ್ಲಮ್ ಏನಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಬೆನ್ನುಹುರಿ ನೋವಿನಲ್ಲಿರುವ ವಿಧಗಳಾವು? ಬೆನ್ನುಹುರಿಯ ನೋವಿನಲ್ಲಿ ಟೈಪ್ಸ್ ಅಂತೇಳಿದರೆ ನಾನು ಇಲ್ಲಿವರೆಗೆ ಏನು ಹೇಳಿದ್ದೀನಿ, ಡಿಸ್ಕಿಗೆ ಸಂಬಂಧಪಟ್ಟ ನೋವು ಬಗ್ಗೆ ಜಾಸ್ತಿ ಹೇಳಿದ್ದೀನಿ. ಯಾಕಂತ ಹೇಳಿದರೆ ನಮಗೆ ಪೇಯ್ನಲ್ಲಿ ಈ ಡಿಸ್ಕಿಗೆ ಸಂಬಂಧಪಟ್ಟ ನೋವು ಜಾಸ್ತಿ. ಅಂದರೆ ಪರ್ಸೆಂಟೇಜ್ ವೈಸ್ ಹೇಳೋದಾದರೆ ಎಲ್ಲ ಬೆನ್ನು ನೋವಿನ ತಗೊಂಡ್ರೆ ಒಂದು 70-80% ಬೆನ್ನಿನ ಡಿಸ್ಕಿಗೆ ಸಂಬಂಧಪಟ್ಟಂಥ ನೋವು. ಈ ಡಿಸ್ಕಿನ ಸಂಬಂಧಪಟ್ಟ ನೋವು ಹೆಂಗಿರುತ್ತೆ ಅಂತೇಳಿದರೆ, ಇದು ನಿಂತ್ಕೊಂಡಾಗ ಅಥವಾ ಕೂತ್ಕೊಂಡಾಗ ನೋವು ಜಾಸ್ತಿ ಆಗ್ತದೆ, ಬಗ್ಗಿದಾಗ ನೋವು ಜಾಸ್ತಿ ಆಗ್ತದೆ. ಸೊ ಮಲಗಿಕೊಂಡಾಗ ನೋವು ಕಡಿಮೆ ಆಗ್ತದೆ, ಬೆಳಿಗ್ಗೆ ಏಳುವಾಗ ನೋವು ಫ್ರೀ ಆಗಿರ್ತದೆ, ನೋವು ಕಡಿಮೆ ಇರ್ತದೆ. ಆದರೆ ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ರೀತಿಯ ಪೇಯ್ನ್ ಇರ್ತದೆ. ಅದು ಏನಂದರೆ ಆರ್ಥ್ರೈಟಿಕ್ ಪೇಯ್ನ್, ಸ್ಪಾಂಡಿಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಯಾಕಂದರೆ ಈ ಕೆಲವೊಮ್ಮೆ ಏನಾಗುತ್ತೆ, ಬೆನ್ನು ಹುರಿಯ ಒಳಗಡೆ ಜಾಯಿಂಟ್ಸ್ಗಳಿರ್ತವೆ, ಹಲವಾರು ಜಾಯಿಂಟ್ಸ್ಗಳಿರ್ತವೆ. ಈ ಜಾಯಿಂಟ್ಗಳು ಊತ್ಕೊಂಡಾಗ, ಬಾತ್ಕೊಂಡಾಗ ಅದರಿಂದಾಗಿ ಪೇಯ್ನ್ ಬರ್ಬೋದು. ಅದು ಯಾಕೆ ಬಾತ್ಕೊಳ್ತದೆ ಅಂತ ಹೇಳಿದ್ರೆ, ಕೆಲವೊಂದು ಆಹಾರ ವ್ಯತ್ಯಾಸ ಆದಾಗ ಅಥವಾ ಬಾಡಿಯಲ್ಲಿ ಒಂದು ರೀತಿ ಅಲರ್ಜಿ ಉತ್ಪತ್ತಿ ಆದಾಗ ಅಥವಾ ಇನ್ನು ಕೆಲವರಿಗೆ ವಂಶ ಪರಂಪರೆಯಾಗಿ ಕೆಲವೊಂದು ಆರ್ಥ್ರೈಟಿಸ್ ಅಂತ ಬರ್ತದೆ. ಇವುಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇವುಗಳಲ್ಲಿ ಮೂಮೆಂಟ್ಸ್ ಮಾಡಿದಾಗ ನೋವು ಕಡಿಮೆ ಆಗ್ತದೆ, ರೆಸ್ಟ್ ಮಾಡಿದಾಗ ನೋವು ಜಾಸ್ತಿ ಆಗ್ತದೆ. ಬೆಳಿಗ್ಗೆ ಏಳುವಾಗ ವಿಪರೀತವಾದಂಥ ನೋವು ಇರ್ತದೆ. ಸೊ ಎದ್ದು ಮಲಗಿ ಏಳಬೇಕಿದ್ರೆ ಒಂದು ಅರ್ಧ ಗಂಟೆ ಬೇಕು, ಅಷ್ಟೊಂದು ಪೇಯ್ನ್ ಇರ್ತದೆ. ಆಮೇಲೆ ಎದ್ದು ಸ್ವಲ್ಪ ಓಡಾಡಿದ ಮೇಲೆ ಒಂದು 1/4 ಗಂಟೆ ಆ ಕಡೆ ಈ ಕಡೆ ಓಡಾಡಿದಾಗ ಜಾಯಿಂಟ್ ಫ್ರೀ ಆಗ್ತದೆ. ಸೊ ಇದು ಆರ್ಥ್ರೈಟಿಕ್ ಟೈಪ್ ಆಫ್ ಪೇಯ್ನ್. ಅದೇ ಡಿಸ್ಕಿನ ಸಂಬಂಧಪಟ್ಟದ್ದು ಎದ್ದು ಓಡಾಡಿದಾಗ ನೋವು ಜಾಸ್ತಿ ಆಗ್ತದೆ, ಆದರೆ ಇದು ರೆಸ್ಟ್ ಮಾಡಿದಾಗ ನೋವು ಜಾಸ್ತಿ ಆಗ್ತದೆ. ಇದು ಮೇಯ್ನಾಗಿ ನಾವು ಕಾಣ್ಬೋದು. ಇನ್ನು ಈ ನರದ ಮೇಲೆ ಪ್ರೆಷರ್ ಬಿದ್ದಾಗ ಕೆಲವೊಮ್ಮೆ ಉರಿ ಥರದ ಪೇಯ್ನ್ ಅಂತ ಹೇಳೋದಿಲ್ಲ ಅವರು, ಉರಿ ಬರ್ತದೆ, ಜ್ವಾಲೆ ಬರ್ತದೆ ಅಂತ ಹೇಳ್ತಾರೆ. ಆ ರೀತಿ ಅದು ಮೇಯ್ನ್ ನಮಗೆ ಈ ನರದ ಮೇಲೆ ಪ್ರೆಷರ್ ಬಿದ್ದಾಗ ಆ ರೀತಿಯ ಒಂದು ನೋವು ಕಾಣಿಸ್ಕೊಳ್ತದೆ. ಬೆನ್ನು ಹುರಿಯ ಲಕ್ಷಣಗಳೇನು? ಸಾಧಾರಣವಾಗಿ ಈ ಬೆನ್ನು ನೋವು, ಈ ಡಿಸ್ಕಿಗೆ ಸಂಬಂಧಪಟ್ಟಂಥ ಬೆನ್ನು ನೋವು ಅಥವಾ ಬೆನ್ನು ಹುರಿಗೆ ಸಂಬಂಧಪಟ್ಟಂಥ ನೋವು ಸಾಧಾರಣವಾಗಿ ಸೆಂಟ್ರಲಿ ಲೊಕೇಟ್ ಆಗಿರುತ್ತೆ. ಅಂತೇಳಿದರೆ ಈ ಬೆನ್ನಿನ ಮಧ್ಯಭಾಗದಲ್ಲಿ. ಕೆಲವೊಮ್ಮೆ ಬೆನ್ನು ನೋವು ಅನ್ನುವಂಥದ್ದು ಬೇರೆ ಕಾರಣಗಳಿಂದ ಬರ್ಬೋದು. ಉದಾಹರಣೆಗೆ ಕಿಡ್ನಿಯ ಕಾರಣದಿಂದ, ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆದರೆ ಪೇಯ್ನ್ ಬರ್ಬೋದು. ಆವಾಗ ಅದು ಸೆಂಟ್ರಲ್ಲಿ ಪೇಯ್ನ್ ಬರೋದಿಲ್ಲ, ಸೈಡ್ನಲ್ಲಿ ಪೇಯ್ನ್ ಬರ್ತದೆ. ಸೊ ಈ ರೀತಿ ನಾವು ಕೆಲವೊಮ್ಮೆ ವ್ಯತ್ಯಾಸಗಳನ್ನು ನಾವು ಕಂಡುಹಿಡಿಬೋದು. ಆಮೇಲೆ ಅದು ಮೇಯ್ನಾಗಿ ಅದು ಇದು ಬರ್ತದೆ. ಆಮೇಲೆ ಇನ್ನು ಕೆಲವೊಮ್ಮೆ ಹೊಟ್ಟೆ ಒಳಗಿನ ಅಂಗಾಂಗಗಳಿಗೆ ಪೇಯ್ನ್ ಬಂದಾಗ, ಸೊ ಪ್ರಾಬ್ಲಮ್ ಆದಾಗ, ಉದಾಹರಣೆಗೆ ಪ್ಯಾಂಕ್ರಿಯಟೈಟಿಸ್ ಅಂತ ಹೇಳ್ತೀವಿ, ಪ್ಯಾಂಕ್ರಿಯಾಸಿನ ಇನ್ಫ್ಲಮೇಷನ್ ಆಗ್ಬೋದು ಅಥವಾ ಗಾಲ್ ಬ್ಲ್ಯಾಡರ್ನ ಇನ್ಫ್ಲಮೇಷನ್ ಆಗಿರ್ಬೋದು. ಇವು ಬೆನ್ನಿಗೆ ಅಂಟಿಕೊಂಡಿರ್ತವೆ. ಹಾಗಾಗಿ ಅವುಗಳ ನೋವು ಅನ್ನುವಂಥದ್ದು ಬೆನ್ನಿನಲ್ಲಿ ಕಾಣಿಸ್ಕೊಳ್ತದೆ. ಆದರೆ ಅದಕ್ಕೆ ನಾವು ಬೇರೆ ಬೇರೆ ರೀತಿಯ ಟೆಸ್ಟನ್ನು ಮಾಡಿ ವ್ಯತ್ಯಾಸನ ಕಂಡುಹಿಡಿಬೇಕಾಗ್ತದೆ. ಕೆಲವೊಮ್ಮೆ ನಮಗೆ ಗೊತ್ತಾಗೋದಿಲ್ಲ, ಹೊರಗಡೆ ಕ್ಲಿನಿಕಲ್ಲಿ ನೋಡುವಾಗ ಇದು ಮೂಳೆಯಿಂದ ನೋವು ಬಂತ ಅಥವಾ ಬೇರೆ ಆರ್ಗನ್ಸಿಂದ ನೋವು ಬಂತ ಅಂತ ಹೊರಗಡೆ ನೋಡುವಾಗ ಕೆಲವೊಮ್ಮೆ ಗೊತ್ತಾಗದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಬೇರೆ ಬೇರೆ ಟೆಸ್ಟ್ ಮಾಡಬೇಕು. ಅಲ್ಟ್ರಾಸೌಂಡ್ ಎಕ್ಸಾಮಿನೇಷನ್ ಅಂತ ಮಾಡಬೇಕಾಗ್ತದೆ, MRI ಸ್ಕ್ಯಾನ್ ಮಾಡಬೇಕಾಗ್ತದೆ, CT ಸ್ಕ್ಯಾನ್ ಮಾಡಬೇಕಾಗ್ತದೆ, ಅಥವಾ ಬೇರೆ ಬೇರೆ ರೀತಿಯ ಬ್ಲಡ್ ಟೆಸ್ಟ್ಗಳನ್ನು, ಉದಾಹರಣೆಗೆ ಪ್ಯಾಂಕ್ರಿಯಾಸಲ್ಲಿ ನಮಗೆ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗ್ತದೆ. ಸೊ ಈ ರೀತಿ ಬೇರೆ ಬೇರೆ ಟೆಸ್ಟ್ಗಳನ್ನು ಮಾಡಿಬಿಟ್ಟು ನಾವು ಇದು ಮೂಳೆಗೆ ಸಂಬಂಧಪಟ್ಟ ನೋವು ಅಥವಾ ಇನ್ನಿತರ ಕಾಯಿಲೆಗೆ ಸಂಬಂಧಪಟ್ಟ ನೋವು ಅಂತ ನಾವು ಕಂಡುಹಿಡಿಬೋದು. ಬೆನ್ನು ಹುರಿ ಸಮಸ್ಯೆ ಇರುವವರು ಬೇರೆ ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಇದೆಯಾ? ಈಗ ಸ್ಪೈನಲ್ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಬೇರೆ ಕಾಯಿಲೆ ಹೀಗೆ ಬರ್ಬೋದು. ಯಾಕಂದರೆ ಒಂದು ಕಾಯಿಲೆ ಉಂಟು ಅಂತ ಇನ್ನೊಂದು ಕಾಯಿಲೆ ಬರದೇ ಇರೋದಿಲ್ಲ. ಯಾರಿಗೂ ಯಾವ ಕಾಯಿಲೆನೂ ಬರ್ಬೋದು. ಒಬ್ಬೊಬ್ಬರಿಗೆ 2 ಕಾಯಿಲೆ 3 ಕಾಯಿಲೆ ಒಟ್ಟಿಗೆ ಬರ್ಬೋದು. ಹಾಗಾಗಿ ಈ ರೀತಿ ಒಂದು ಸ್ಪೈನಲ್ ಪ್ರಾಬ್ಲಮಿಂದಲೇ ಇನ್ನೊಂದು ಕಾಯಿಲೆ ಬರೋದಿಲ್ಲ. ಬಟ್ ಕೆಲವೊಮ್ಮೆ ಅಸೋಸಿಯೇಟ್ ಆಗಿ ಬೇರೆ ಬೇರೆ ಕಾಯಿಲೆಗಳು ಒಟ್ಟಿಗೆ ಬರ್ಬೋದು. ದೇಹದಲ್ಲಿ ಬೆನ್ನು ಹುರಿಯ ಕೆಲಸವೇನು? ನಾನು ಮೊದಲೇ ಹೇಳಿದ ಹಾಗೆ ಇದು ಒಂದು ಆಧಾರ ಸ್ತಂಭ. ಒಂದು ಕಟ್ಟಡಕ್ಕೆ ಪಿಲ್ಲರ್ ಏನು ಕೆಲಸ ಮಾಡ್ತದೆ,
ಅದರ ಕಾಲಮ್ಸ್ಗಳು ಏನು ಕೆಲಸ ಮಾಡ್ತವೆ ಅದೇ ಕೆಲಸವನ್ನು ಈ ಬೆನ್ನು ಹುರಿ ಮಾಡ್ತದೆ. ಅಂದರೆ ಇಡೀ ಸಪೋಸ್ ನಮಗೆ ಬೆನ್ನು ನೋವು ಇಲ್ಲದೇ ಬೆನ್ನು ಹುರಿ ಇಲ್ಲದೇ ಇದ್ದರೆ ನಮ್ಮ ಬಾಡಿ ಒಂದು ಮಾಂಸದ ಮುದ್ದೆ ಆಗಿರ್ತಿತ್ತು. ಸೊ ನಮ್ಮ ಬಾಡಿ ಒಂದು ಶೇಪ್ ಬರಬೇಕಿದ್ರೆ, ಅದಕ್ಕೆ ಒಂದು ಆಧಾರ ಬರಬೇಕಿದೆ, ಅದು ವರ್ಟಿಕಲ್ಲಾಗಿ ನಿಂತ್ಕೊಳ್ಬೇಕು. ನಾವು ನಿಂತ್ಕೊಂಡಿರ್ತೇವೆ, ಬೆನ್ನು ಹುರಿ ಇದ್ದದ್ರಿಂದಲೇ ನಾವು ನಿಂತ್ಕೊಳ್ಳೋದು. ಈ ಬೆನ್ನು ಹುರಿ ಇದ್ದಂಥ ಪ್ರಾಣಿಗಳಿಗೆ, ಮನುಷ್ಯನೇ ಅಂತೇಳಿ ಅಲ್ಲ, ಪ್ರಾಣಿಗಳಿಗೆ ಕಶೇರುಕ, ಯಾವುದು ಕಶೇರುಕಗಳು, ಬೆನ್ನು ಹುರಿ ಇಲ್ಲದಿದ್ದವಕ್ಕೆ ಅಕಶೇರುಕಗಳು, ಉದಾಹರಣೆಗೆ ಅರ್ಥ್ವರ್ಮ್ ಅಥವಾ ಈ ಒಂದು ಎರೆಹುಳ ಏನಿದೆ, ಅಥವಾ ಇಂತಹ ಜಾತಿಯ ಕೆಲವು ಈ ಬಸವನಹುಳು, ಅಂದರೆ ಅವುಗಳಿಗೆಲ್ಲ ಬೆನ್ನು ಹುರಿಗಿರುವುದಿಲ್ಲ. ಆದರೆ ಅವುಗಳಿಗೆ ಒಂದು ನಿರ್ದಿಷ್ಟವಾದಂಥ ಒಂದು ಶೇಪ್ ಇರುವುದಿಲ್ಲ, ಮಲ್ಕೊಂಡಿರ್ತವೆ, ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅವರಿಗೆ. ಆದರೆ ಬೆನ್ನು ಹುರಿ ಇರೋದ್ರಿಂದ ನಾವು ನಿಂತ್ಕೊಳ್ಳೋಕ್ಕಾಗತ್ತೆ. ಅಥವಾ ಪ್ರಾಣಿಗಳಿಗೆ ಬೆನ್ನು ಹುರಿ ಇರೋದ್ರಿಂದ ಅವಕ್ಕೊಂದು ನಿರ್ದಿಷ್ಟವಾದಂಥ ಶೇಪ್ ಬರುತ್ತೆ. ಆಮೇಲೆ ಅದೊಂದು ಆಧಾರ ಸ್ತಂಭ ಅಂತ ಹೇಳ್ಬೋದು. ಆಮೇಲೆ ಈ ಬೆನ್ನು ಹುರಿಯ ಒಳಗಡೆ ಡಿಸ್ಕ್ಗಳಿರೋದ್ರಿಂದ, ಬೆನ್ನು ಹುರಿ ಉದ್ದಕ್ಕುದ್ದ ಒಂದೇ ಮೂಳೆ ಆಗಿದ್ದರೆ, ಮೇಲಿಂದ ಕೆಳಗಡೆ ಒಂದೇ ಮೂಳೆ ಆಗಿದ್ದರೆ ನಮಗೆ ಬಗ್ಗಕ್ಕಾಗ್ತಿರ್ಲಿಲ್ಲ, ಬೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ಟರ್ನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಇಲ್ಲಿ ಮೂಳೆ ಮಧ್ಯದಲ್ಲಿ ಡಿಸ್ಕ್ಗಳು ಇರೋದರಿಂದ ನಮಗೆ ಬೇರೆ ಬೇರೆ ರೀತಿಯ ಮೂಮೆಂಟನ್ನು, ಮುಂದಕ್ಕೆ ಬಗ್ಗೋದು, ಹಿಂದಕ್ಕೆ ಬಗ್ಗೋದು, ಸೈಡಿಗೆ ಬಗ್ಗೋದು, ಅಥವಾ ರೊಟೇಟ್ ಆಗುವಂಥದ್ದು, ಈ ಎಲ್ಲ ಮೂಮೆಂಟ್ಸ್ಗಳನ್ನು ನಮ್ಮ ಡಿಸ್ಕಿನ ಲೆವೆಲ್ನಲ್ಲಿ ಮೂಮೆಂಟ್ಸ್ಗಳಾಗೋದ್ರಿಂದ ಆ ಒಂದು ಮೂಮೆಂಟನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಬೆನ್ನು ಹುರಿ ನೋವಿಗೆ ಯಾವ ರೀತಿಯ ಚಿಕಿತ್ಸೆಗಳಿದೆ? ನಾವು ಸ್ವಲ್ಪ ಕಾಲದ ನೋವು ಇದ್ದವರಿಗೆ ಫಿಸಿಯೋಥೆರಪಿ ಅಂತ ಕೊಡ್ತೇವೆ. ಫಿಸಿಯೋಥೆರಪಿಯಲ್ಲಿ ಟ್ರ್ಯಾಕ್ಷನ್ ಅಂತ ಇರುತ್ತೆ. ಟ್ರ್ಯಾಕ್ಷನ್ ಅಂತ ಹೇಳಿದರೆ, ನಾವು ಸೊಂಟಕ್ಕೆ ಒಂದು ಬೆಲ್ಟ್ ಕಟ್ಟಿಬಿಟ್ಟು ಅಥವಾ ಕತ್ತಿಗೆ ಒಂದು ಬೆಲ್ಟ್ ಕಟ್ಟಿಬಿಟ್ಟು ಅದನ್ನು ಎಳೆಯುವಂಥದ್ದು, ಮಿಷಿನ್ ಥ್ರೂ ಎಳೆಯುವಂಥದ್ದು. ಸೊ ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಡಿಸ್ಕು ಸ್ವಲ್ಪ ಸ್ಪೇಸ್ ಉತ್ಪತ್ತಿಯಾಗಿ ಆ ಜಾರಿದಂಥ ಒಂದು ಡಿಸ್ಕು ಒಳಗಡೆ ಹೋಗಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ತೀರಾ ಜಾರಿದರೆ ಇದು ಪ್ರಯೋಜನ ಆಗೋದಿಲ್ಲ. ಅದು ಸ್ವಲ್ಪ ಮಟ್ಟಿಗೆ ಡಿಸ್ಕ್ ಬಲ್ಜ್ ಇರುವಾಗ, ಡಿಸ್ಕ್ ಸಣ್ಣ ಪುಟ್ಟ ಡಿಸ್ಕ್ ಪ್ರೊಲಾಪ್ಸ್ ಇರುವಾಗ ಇದು ಒಂದು ಅನುಕೂಲ ಆಗುತ್ತೆ. ಸೊ ಅದಕ್ಕೆ ಟ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಇದರಲ್ಲಿ ಈಗ ಡಿಕಂಪ್ರೆಷನ್ ಅಂತ, ಅಂದರೆ ಸೇಮ್ ಪ್ರಿನ್ಸಿಪಲಲ್ಲಿ ಡಿಕಂಪ್ರೆಷನ್ ಅಂತ ಮೆಷಿನ್ ಬಂದಿದೆ. ಅದರಲ್ಲಿ ಸ್ವಲ್ಪ ಅಂದರೆ ಒಂದೇ ಸರಿ ಎಳೆಯೋದಕ್ಕಿಂತ ಎಳೆಯೋದು ಬಿಡೋದು ಈ ಥರ ಒಂದು ಮೆಕ್ಯಾನಿಸಮ್ ಇರುತ್ತೆ. ಸೊ ಅದು ಡಿಕಂಪ್ರೆಷನ್ ಅಂತ ಹೇಳ್ತೀವಿ. ಆಮೇಲೆ ಈ ನರ್ವ್ ಪೇಯ್ನ್ ಜಾಸ್ತಿ ಇದ್ದಾಗ IFT, ಇಂಟರ್ಫೆರೆನ್ಷಿಯಲ್ ಥೆರಪಿ, ಅಥವಾ ಟೆನ್ಸ್, ಟ್ರಾನ್ಸ್ ಎಲೆಕ್ಟ್ರಿಕ್ ನರ್ವ್ ಸ್ಟಿಮ್ಯುಲೇಷನ್ ಅಂತ ಹೇಳ್ಕೊಂಡು ಆ ಒಂದು ಟೆನ್ಸ್ ಅಂತ ಇರುತ್ತೆ. ಆಮೇಲೆ ಇನ್ನು ಕೆಲವೊಮ್ಮೆ ಲಿಗಮೆಂಟ್, ಬೆನ್ನು ಹುರಿಯ ಲಿಗಮೆಂಟ್ಗಳಿಗೆ ಏಟಾದಾಗ ಅದಕ್ಕೆ ಅಲ್ಟ್ರಾಸೌಂಡ್ ಮಸಾಜು ಅಥವಾ ಈ ಲೇಸರ್ ಟ್ರೀಟ್ಮೆಂಟು, ಈ ರೀತಿ ಬೇರೆ ಬೇರೆ ರೀತಿಯ ಫಿಸಿಯೋಥೆರಪಿ ಇರ್ತದೆ. ಸೊ ಇನ್ನು ಸರ್ಜರಿಗೆ ಹೋಗಬೇಕಾದ್ರೆ, ಸರ್ಜರಿಯಲ್ಲಿ ನಮಗೆ ಯೂಶ್ವಲಿ ನಾವು ಮೈಕ್ರೋ ಡಿಸ್ಕೆಕ್ಟಮಿ ಅಥವಾ ಎಂಡೋಸ್ಕೋಪಿಕ್ ಡಿಸ್ಕೆಕ್ಟಮಿ ಅಂತ ಮಾಡ್ತೀವಿ. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಸಣ್ಣ ಒಂದು ಹೋಲ್ ಮುಖಾಂತರ ಜಾರಿದ ಒಂದು ಡಿಸ್ಕನ್ನು ಹೊರಗಡೆ ತೆಗೆದುಬಿಟ್ಟು ನರ್ವಿನ ಮೇಲಿರುವಂಥ ಪ್ರೆಷರನ್ನು ಕಮ್ಮಿ ಮಾಡ್ತೀವಿ. ಇದನ್ನು ಮೈಕ್ರೋಸ್ಕೋಪ್ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಮೈಕ್ರೋ ಡಿಸ್ಕೆಕ್ಟಮಿ ಅಂತ ಹೇಳ್ತೇವೆ. ಇದನ್ನು ಎಂಡೋಸ್ಕೋಪ್ ಮುಖಾಂತರನೂ ಕೂಡ ಮಾಡಲಿಕ್ಕಾಗ್ತದೆ. ಆಮೇಲೆ ಇದು ಯಾವುದು, ಈ ಬೆನ್ನು ಹುರಿಯ ಭದ್ರತೆ ಚೆನ್ನಾಗಿದ್ದಾಗ ನಾವು ಈ ಥರ ಮಾಡ್ತೀವಿ. ಕೆಲವೊಮ್ಮೆ ಬೆನ್ನು ಹುರಿಯ ಭದ್ರತೆ ಕಡಿಮೆ ಇರ್ತದೆ ಅಂತ ಹೇಳಿದರೆ, ನಾವು ನಿಂತುಕೊಂಡು ಎಕ್ಸ್ರೇ ಮಾಡಿದಾಗ, ನಿಂತುಕೊಂಡು ಬಗ್ಗಿ ಎಕ್ಸ್ರೇ ಎಲ್ಲ ಮಾಡಿದಾಗ ಮೂಳೆ ಒಂದರ ಮೇಲೆ ಒಂದು ಜಾರುವಂಥ ಒಂದು ಸಂದರ್ಭ ಬರ್ತದೆ. ಅಂಥದ್ದೇನಾದರೂ ಆದರೆ ಅಂಥವರಿಗೆ ಬರೀ ಡಿಸ್ಕ್ ತೆಗೆದ್ರೆ ಸಾಕಾಗೋದಿಲ್ಲ. ಸೊ ಅಂಥವರಿಗೆ ನಾವು ಏನು ಮಾಡಬೇಕು ಅಂತೇಳಿದರೆ, ಕ್ಲಿಪ್ ಹಾಕಬೇಕಾಗ್ತದೆ, ಸ್ಕ್ರೂ ಹಾಕಬೇಕಾಗ್ತದೆ, ರಾಡ್ ಹಾಕಬೇಕಾಗ್ತದೆ. ಬೆನ್ನು ಹುರಿ ಪುನಃ ಜಾರದಿದ್ದಂಗೆ, ಬೆನ್ನು ಮೂಳೆ ಒಂದರ ಮೇಲೆ ಒಂದು ಜಾರದಿದ್ದಂಗೆ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಫ್ಯೂಷನ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಫ್ಯೂಷನ್ ಸರ್ಜರಿಯಿಂದ ಮುಖ್ಯವಾಗಿ ಬೆನ್ನು, ಸೊ ಈ ಡಿಸ್ಕು ಅಂತ ಹೇಳಿದರೆ ಈ ಕಾಲು ನೋವು, ಕೈ ನೋವು ಏನು ಬರ್ತದೆ ಅಂಥವರಿಗೆ ಡಿಸ್ಕ್ ಸರ್ಜರಿ ಸಾಕಾಗುತ್ತೆ. ಆದರೆ ಬೆನ್ನು ನೋವು ಇರುವವರಿಗೆ ಅಥವಾ ಕುತ್ತಿಗೆ ನೋವು ದೀರ್ಘಕಾಲದ ಇಂಥವರಿಗೆ ಅವರಿಗೆ ಫ್ಯೂಷನ್ ಸರ್ಜರಿ ಬೇಕಾಗುತ್ತೆ. ಇನ್ನೂ ಕೆಲವೊಮ್ಮೆ ಏನು ಮಾಡ್ತೀವಿ ನಾವು, ಕುತ್ತಿಗೆ ಭಾಗದಲ್ಲಿ ಡಿಸ್ಕಿನ ಪ್ರಾಬ್ಲಮ್, ಒಂದಕ್ಕಿಂತ ಹೆಚ್ಚು ಡಿಸ್ಕ್ಗಳು ಇನ್ವಾಲ್ವ್ ಆದಾಗ ಫ್ಯೂಷನ್ ಮಾಡಿದಾಗ ಏನಾಗುತ್ತೆ, ಕತ್ತಿನ ಮೂಮೆಂಟ್ ಸ್ವಲ್ಪ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾವು ಡಿಸ್ಕ್ ರಿಪ್ಲೇಸ್ಮೆಂಟ್ ಅಂದರೆ ಹೊಸ ಡಿಸ್ಕ್ಗಳನ್ನು, ಆರ್ಟಿಫಿಷಿಯಲ್ ಡಿಸ್ಕನ್ನು ತೆಗೆದುಬಿಟ್ಟು, ಮಾಮೂಲಿ ಡಿಸ್ಕನ್ನು ತೆಗೆದುಬಿಟ್ಟು ಆರ್ಟಿಫಿಷಿಯಲ್ ಡಿಸ್ಕನ್ನು ಆ ಜಾಗದಲ್ಲಿ ಕೂರಿಸ್ತೀವಿ. ಇದಕ್ಕೆ ಡಿಸ್ಕ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಆಮೇಲೆ ಇನ್ನು ಕೆಲವೊಮ್ಮೆ ಏನಾಗ್ತದೆ, ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಅಂತ ಹೇಳಿದರೆ ನರ ಏನು ಸ್ಪೈನಲ್ ಕೆನಾಲ್ ಒಳಗಡೆ ಬರ್ತದೋ ಅದು ಟೈಟ್ ಆಗಿಬಿಟ್ಟು, ಸುತ್ತಮುತ್ತ ಮಾಂಸಖಂಡಗಳೆಲ್ಲ ಮಾಂಸಗಳು ಬೆಳೆದ್ಬಿಟ್ಟು ಲಿಗಮೆಂಟ್ ಬೆಳೆದ್ಬಿಟ್ಟು ಅಥವಾ ಡಿಸ್ಕ್ ಜರುಗಿಬಿಟ್ಟು ಟೈಟ್ ಆದಾಗ ಕೆಲವೊಮ್ಮೆ ನಾವು ಡಿಸ್ಕನ್ನು ತೆಗೆಯೋದಿಲ್ಲ, ಫ್ಯೂಷನ್ನು ಮಾಡೋದಿಲ್ಲ, ಜಸ್ಟ್ ಅದನ್ನು ರಿಲೀಸ್ ಮಾಡಿಬಿಡ್ತೀವಿ.
ಉದಾಹರಣೆಗೆ ಕುತ್ತಿಗೆ ಭಾಗದಲ್ಲಿ ತುಂಬ ಕೆನಾಲ್ ಸ್ಟಿನೋಸಿಸ್ ಆಗಿದೆ ಅಂತ ಹೇಳಿದಾಗ ನಾವು ಹಿಂದ್ಗಡೆಯ ಭಾಗದ ಆ ಮೂಳೆ ಭಾಗ ಏನಿದೆ ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟು ನರ್ವಿಗೆ ಸ್ವಲ್ಪ ಸ್ಥಳಾವಕಾಶವನ್ನು ಮಾಡಿಕೊಡ್ತೀವಿ. ಆವಾಗ ನರದ ಮೇಲಿರುವಂಥ ಪ್ರೆಷರ್ ಕಡಿಮೆ ಆಗಿ ನರ್ವ್ ಫ್ರೀ ಆಗ್ತದೆ. ಪ್ರಾಬ್ಲಮ್ ಇರುವಂಥದ್ದು ನೋವು ಅಥವಾ ಪ್ಯಾರಲೈಸಿಸ್ ಏನಿದೆ ಅದು ಕಡಿಮೆ ಆಗ್ತದೆ. ಈ ರೀತಿ ಬೇರೆ ಬೇರೆ ರೀತಿಯ ಆ ವ್ಯಕ್ತಿಗೆ ಯಾವ ರೀತಿಯ ಪ್ರಾಬ್ಲಮ್ ಇದೆ ಅಂತ ನಾವು ಕೂಲಂಕುಷವಾಗಿ ನೋಡಿಬಿಟ್ಟು ಆ ವ್ಯಕ್ತಿಗೆ ಸೂಟಬಲ್ ಆದಂತಹ ಶಸ್ತ್ರಚಿಕಿತ್ಸೆ ಯಾವುದು, ಬರೀ ಡಿಸ್ಕೆಕ್ಟಮಿ ಮಾಡಬೇಕಾ ಅಥವಾ ಫ್ಯೂಷನ್ ಮಾಡಬೇಕಾ ಅಥವಾ ಡಿಸ್ಕ್ ರಿಪ್ಲೇಸ್ಮೆಂಟ್ ಮಾಡಬೇಕಾ ಅಥವಾ ಕೆನಾಲ್ ಸ್ಟಿನೋಸಿಸಲ್ಲಿ ನರ್ವ್ ಫ್ರೀ ಮಾಡಬೇಕಾ, ಯಾವುದು ಮಾಡಬೇಕು ಅಂತ ಹೇಳಿಕೊಂಡು ಅವರು ಕ್ಲಿನಿಕಲಿ ಅವರನ್ನು ನೋಡ್ಕೊಂಡ್ಬಿಟ್ಟು MRI ಅವರದ್ದು ನೋಡ್ಕೊಂಡ್ಬಿಟ್ಟು ಆಮೇಲೆ ಈ ಸ್ಟ್ಯಾಂಡಿಂಗ್ ಎಕ್ಸ್ರೇ MRI ಬೆಂಡಿಂಗ್ ಎಕ್ಸ್ರೇ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಆಪ್ರೇಷನ್ಗಿಂತ ಮುಂಚೆ ಒಂದು ಡಿಸಿಷನ್ ತಗೊಂಡು ಅದರ ಪ್ರಕಾರ ನಾವು ಆಪ್ರೇಷನ್ ಮಾಡಿದಾಗ ಇದು ಸಕ್ಸಸ್ ಆಗುತ್ತೆ. ಸೊ ಇನ್ನೊಂದು ವಿಚಾರ ನಾನು ಹೇಳಬೇಕು ಅಂತ ಹೇಳಿದರೆ, ಈ ಸ್ಪೈನ್ ಸರ್ಜರಿ ಅಂದ್ಕೊಳ್ಳಿ ಜನ ಭಾಳ ಹೆದರ್ಕೊಳ್ತಾರೆ. ಇದು ಸಕ್ಸಸ್ ಆಗೋದಿಲ್ಲ. ಒಂದಾನ ಕಾಲದಲ್ಲಿ ಅಥವಾ ಈಗಲೂ ಕೂಡ ಕೆಲವು ಡಾಕ್ಟ್ರುಗಳು ಈ ಸ್ಪೈನಿನ ಭದ್ರತೆಯನ್ನು ನೋಡಿಕೊಳ್ಳದೆ ಬೆಂಡಿಂಗ್ ಎಕ್ಸ್ರೇ ಮಾಡದೆ ಸುಮ್ಮನೆ ಮಲ್ಕೊಂಡು ಎಕ್ಸ್ರೇ ನೋಡಿಕೊಂಡು ಮಲ್ಕೊಂಡು MRI ನೋಡಿಕೊಂಡು ಶಸ್ತ್ರಚಿಕಿತ್ಸೆ ಯಾವುದು ಮಾಡಬೇಕೋ ಅದನ್ನು ಮಾಡದೆ ಇನ್ನೊಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿದಾಗ ಅಂಥ ಕೇಸಸ್ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಕೂಲಂಕುಷವಾಗಿ ನೋಡ್ಕೊಂಡ್ಬಿಟ್ಟು ಅವರ ಭದ್ರತೆ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಸರಿಯಾದಂಥ ಒಂದು ಶಸ್ತ್ರಚಿಕಿತ್ಸೆ ಮಾಡಿದರೆ 100ಕ್ಕೆ 100 ಅಲ್ಲದೇ ಇದ್ದರೂ ಕೂಡ 100ಕ್ಕೆ 95 ಮೇಲ್ಪಟ್ಟು ನಾವು ಒಂದು ಸಕ್ಸಸ್ಸನ್ನು ಈ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಕಾಣ್ಬೋದಾಗಿದೆ. ಹಾಗಾಗಿ ಎಲ್ಲ ಶಸ್ತ್ರಚಿಕಿತ್ಸೆ, ಬ್ರೈನ್ ಹಾರ್ಟಿನ ಶಸ್ತ್ರಚಿಕಿತ್ಸೆ, ಹೊಟ್ಟೆ ಶಸ್ತ್ರಚಿಕಿತ್ಸೆ ಇರ್ಬೋದು, ಅವುಗಳಲ್ಲಿ ಎಷ್ಟು ಸಕ್ಸಸ್ ರೇಟ್ ಇದೆ ಅಷ್ಟೇ ಸಕ್ಸಸ್ಸನ್ನು ಅಥವಾ ಅದಕ್ಕಿಂತ ಹೆಚ್ಚಿನ ಸಕ್ಸಸ್ಸನ್ನು ನಾವು ಒಂದು ಈ ಶಸ್ತ್ರಚಿಕಿತ್ಸೆಯಲ್ಲಿ ಕೊಡಬಹುದಾಗಿದೆ. ಮಕ್ಕಳು, ವೃದ್ಧರಲ್ಲಿ ಯಾವ ರೀತಿಯ ಬೆನ್ನು ಹುರಿ ನೋವು ಕಾಣಿಸಿಕೊಳ್ಳುತ್ತೆ? ಮಕ್ಕಳಿಗೆ ಕೆಲವೊಮ್ಮೆ ಬೈ ಬರ್ತ್ ಡಿಫೆಕ್ಟ್ ಇರುತ್ತೆ, ಸ್ಪೈನಲಲ್ಲಿ ಡಿಫೆಕ್ಟ್ ಇರುತ್ತೆ. ಉದಾಹರಣೆಗೆ ಒಂದು ಮೂಳೆ ಇನ್ನೊಂದು ಮೂಳೆ ಈ ನಿರ್ದಿಷ್ಟವಾದಂಥ ಗ್ಯಾಪಲ್ಲಿರಬೇಕು. ಕೆಲವೊಮ್ಮೆ ಆ ಗ್ಯಾಪ್ ಇರೋದಿಲ್ಲ, ಒಂದು ಕಡೆ ಜಾಯಿಂಟ್ ಆಗಿರುತ್ತೆ, ಕಾಂಜಾಯಿಂಟ್ ವರ್ಟೆಬ್ರಾ ಅಂತ ಹೇಳ್ತೇವೆ. ಆ ಥರ ಏನಾದರೂ ಕಂಜನೈಟಲ್ ಅಥವಾ ಹುಟ್ಟಿದಾರಭ್ಯದಿಂದ ಪ್ರಾಬ್ಲಮ್ ಇದ್ದರೆ ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಜಾಸ್ತಿ. ಇನ್ನು ಮಕ್ಕಳಿಗೆ ಸ್ವಲ್ಪ ಅಂದರೆ ದೊಡ್ಡವರಾಗ್ತಾ ಇದ್ದಂಗೆ ಅಂತೇಳಿದ್ರೆ ಅಡೋಲೆಸೆಂಟ್ ಪೀರಿಯಡ್ ಅಂತ ಹೇಳ್ತೀವಿ. ಅಡೋಲೆಸೆಂಟ್ ಪೀರಿಯಡ್ ಅಂತ ಹೇಳಿದ್ರೆ ಒಂದು 12ರಿಂದ 18 ವರ್ಷದ ಮಧ್ಯದಲ್ಲಿ ಆ ಪೀರಿಯಡಲ್ಲಿ ಸಡನ್ನಾಗಿ ಗ್ರೋತ್ ಜಾಸ್ತಿ ಆಗ್ತದೆ. ಅಂಥ ಸಂದರ್ಭದಲ್ಲಿ ಏನಾದರೂ ಗ್ರೋತ್ ಅಬ್ನಾರ್ಮಲಿಟೀಸ್ ಆದರೆ ಸ್ಕೋಲಿಯೋಸಿಸ್ ಅಥವಾ ಮೂಳೆ ಬೆಂಡ್ ಆಗುವಂಥ ಒಂದು ಪ್ರಕ್ರಿಯೆ ನಡೀತದೆ. ಆ ಒಂದು ಇದರಿಂದ ಆಗ್ತದೆ. ಆಮೇಲೆ ಇನ್ನು ವಯಸ್ಸಾದವರಲ್ಲಿ ಇದು ಯಾಕೆ ಜಾಸ್ತಿ ಅಂತೇಳಿದರೆ, ಈ ಸ್ಪೈನಲ್ ಪ್ರಾಬ್ಲಮ್ ಮೇಜರ್ ಪ್ರಾಬ್ಲಮ್ ಅನ್ನುವಂಥದ್ದು ಡಿಜೆನರೇಷನ್ ಪ್ರಾಬ್ಲಮ್. ಅದು ಒಂದು ಡಿಸ್ಕ್ ವೀಕ್ ಆಗುವಂಥ ಪ್ರಕ್ರಿಯೆ. ಇದು ವಯಸ್ಸಾಗ್ತಾ ಇದ್ದಾಗೆ ಪ್ರಕ್ರಿಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ವಯಸ್ಸಾದವರಲ್ಲಿ ಈ ಪ್ರಾಬ್ಲಮ್ ಜಾಸ್ತಿ. ಡಿಸ್ಕ್ ವೀಕ್ ಆಗೋದು ವಯಸ್ಸಾದವರಲ್ಲಿ, ಡಿಸ್ಕ್ ಕ್ಯಾಲ್ಸಿಫಿಕೇಷನ್ ಆಗೋದು ವಯಸ್ಸಾದವರಲ್ಲಿ. ಸೊ ಹೀಗಾಗಿ ಈ ವಯಸ್ಸಾದವರಲ್ಲಿ ಈ ಒಂದು ಕಾಯಿಲೆ ಹೆಚ್ಚಾಗಿ ಕಾಣ್ತದೆ. ಆದರೆ ಇವತ್ತು ತೀರಾ ವಯಸ್ಸಾಗಬೇಕಂತಿಲ್ಲ. ಇವನ್ 20, 25, 35 ವರ್ಷದವರಿಗೂ ಕೂಡ ಈ ಒಂದು ಬ್ಯಾಕ್ ಪೇನ್, ಯಾಕಂತ ಹೇಳಿದ್ರೆ ನಮ್ಮ ಆಲ್ಟರ್ಡ್ ಯಾವುದು ನಮಗೆ ಈಗಿನ ಒಂದು ಲೈಫ್ ಸ್ಟೈಲ್ ಏನಿದೆ ಬದಲಾಗಿದೆ. ಕೂತ್ಕೊಂಡು ಕೆಲಸ ಮಾಡೋರು ಜಾಸ್ತಿ, ಓಡಾಟ ಮಾಡಿ ಕೆಲಸ ಮಾಡೋರು ಕಡಿಮೆ, ಮಾಂಸಖಂಡಗಳಿಗೆ ಕೆಲಸ ಕೊಡುವಂಥದ್ದು ಕಡಿಮೆ. ಸೊ ಸೆಡೆಂಟ್ರಿ ವರ್ಕು, ಆಮೇಲೆ ಇವತ್ತು ಒಂದು ಲೈಫ್ ಸ್ಟೈಲ್ನಿಂದ ಈ ಯಂಗರ್ ಏಜಲ್ಲಿ ಕೂಡ ನಾವು ಈ ಬ್ಯಾಕ್ ಪೇನನ್ನು ಜಾಸ್ತಿಯಾಗಿ ಕಾಣ್ತಾ ಇದ್ದೀವಿ. ಬೆನ್ನು ಹುರಿ ನೋವನ್ನು ನಿರ್ಲಕ್ಷ್ಯ ಮಾಡಿದರೆ ಏನಾಗುತ್ತೆ? ಕೆಲವೊಮ್ಮೆ ಈ ಡಿಸ್ಕಿನ ಪ್ರಾಬ್ಲಮ್ ಇದ್ದಾಗ ನಾವು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ತಗೊಳ್ಳದೇ ಇದ್ದರೆ ಕೆಲವೊಮ್ಮೆ ಅಪರೂಪಕ್ಕೆ ಏನಾಗ್ತದೆ, ಡಿಸ್ಕು ಸಡನ್ನಾಗಿ ಹರಿದುಬಿಟ್ಟು ನರ್ವ್ ಮೇಲೆ ಕಂಪ್ಲೀಟ್ ಪ್ರೆಷರ್ ಆಗಿಬಿಟ್ಟು ಕಾಡಾ ಇಕ್ವೆನಸ್ ಸಿಂಡ್ರೋಮ್ ಅಂತ ಪ್ರಾಬ್ಲಮ್ ಉತ್ಪತ್ತಿ ಆಗ್ಬೋದು. ಕಾಡಾ ಇಕ್ವೆನಸ್ ಸಿಂಡ್ರೋಮ್ ಅಂತ ಹೇಳಿದರೆ ಸಡನ್ ಪ್ಯಾರಲೈಸಿಸ್ಸು, ಲೋವರ್ ಲಿಂಬಲ್ಲಿ ಈ ಕಾಲಿನಲ್ಲಿ ಸಡನ್ ಪ್ಯಾರಲೈಸಿಸ್ ಆಗುವಂಥದ್ದು, ಅಥವಾ ಮೂತ್ರಕೋಶದ ಕಂಟ್ರೋಲ್ ತಪ್ಪುವಂಥದ್ದು, ಈ ಒಂದು ಮೋಷನ್ದ ಕಂಟ್ರೋಲ್ ಏನಿದೆ ಅದನ್ನು ಕಳ್ಕೊಳ್ಳೋಂಥದ್ದು. ಈ ಥರದ ಪ್ರಾಬ್ಲಮ್ಗಳು ಈ ಕಾಡಾ ಇಕ್ವೆನಸ್ ಸಿಂಡ್ರೋಮಲ್ಲಿ ಆಗ್ಬೋದು. ಇದು ನೆಗ್ಲೆಕ್ಟ್, ಇದು ತುಂಬ ಟೈಮಿಂದ ಡಿಸ್ಕ್ ಪ್ರಾಬ್ಲಮ್ ಇದೆ, ಬ್ಯಾಕ್ ಪೇಯ್ನ್ ಬರ್ತದೆ ಹೋಗ್ತದೆ, ನೆಗ್ಲೆಕ್ಟ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅಂಥವರಿಗೆ ಈ ಒಂದು ಕಾಡಾ ಇಕ್ವೆನಸ್ ಸಿಂಡ್ರೋಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಈ ಮೂಳೆ ವೀಕ್ ಆಗ್ತಾಯಿದೆ, ಇದು ಮೂಳೆ ಜರುಗ್ತಾ ಇದೆ, ಲಿಸ್ಥೆಸಿಸ್ ಆಗ್ತಾಯಿದೆ ಅಂತೇಳಿದರೆ ಅಂಥವರಲ್ಲಿ ಸ್ವಲ್ಪ ಇದ್ದಾಗ ನಾವು ಅದನ್ನು ಸರಿ ಮಾಡ್ಕೊಳ್ಳದೇ ಇದ್ದರೆ
ಜಾಸ್ತಿ 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 ಆಗ್ತಾ ಇದ್ದಂಗೆ ಏನಾಗುತ್ತೆ, ಆ ನರ ಅಂಗಾಂಶ ಅನ್ನುವಂಥದ್ದು ಮೂಳೆ ಅಂಗಾಂಶಕ್ಕೆ ಅಂಟುಕೊಂಡು ಆಮೇಲೆ ಆಪ್ರೇಷನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಆಪ್ರೇಷನ್ ಮಾಡಿದ ಮೇಲೂ ಕೂಡ ರಿಸಲ್ಟನ್ನು 100% ಸಿಗದೇ ಇರ್ಬೋದು. ಹಾಗೆ ನಾವು ಡಿಲೇ ಮಾಡಿದಷ್ಟಕ್ಕೂ ಈ ರಿಸಲ್ಟ್ಸು ಚೆನ್ನಾಗಿರುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಆದಷ್ಟು ಬೇಗ ಅಂಥೇಳಿದರೆ ಯಾವುದು ಹೆಚ್ಚು ಟೈಮನ್ನು ತಗೊಳ್ಳದೆ ಯಾವುದಾದ್ರು ಪ್ರಾಬ್ಲಮ್ ಆದಾಗ, ಅದು ಆಪ್ರೇಷನ್ನೇ ಆಗಬೇಕಂತಿಲ್ಲ, ಅದು ಎಕ್ಸಸೈಸ್ ಇರ್ಬೋದು ಅಥವಾ ಫಿಸಿಯೋಥೆರಪಿ ಇರ್ಬೋದು, ಈ ಥರ ಬೇರೆ ಬೇರೆ ಇದನ್ನು ಮಾಡಿಕೊಂಡು ನಾವು ಅದನ್ನು ಸರಿ ಮಾಡಿಕೊಳ್ಬೇಕು. ದೀರ್ಘ ಮಾಡಿದರೆ ಅದರಿಂದ ಪ್ರಾಬ್ಲಮ್ ಆಗುವಂಥದ್ದು ಜಾಸ್ತಿ. ಬೆನ್ನುಹುರಿ ಸಮಸ್ಯೆ ಇರುವವರ ಆಹಾರ ಪದ್ಧತಿ ಹೇಗಿರಬೇಕು? ಆಹಾರ ಅಂತ ಹೇಳಿದರೆ ಈ ಒಂದು ಬ್ಯಾಕ್ ಪೇಯ್ನ್ ಏನಿದೆ ಇದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವೆಯ್ಟ್ ಆಫ್ ದ ಪರ್ಸನ್. ಸೊ ಉದಾಹರಣೆಗೆ ಒಂದು ಡಿಸ್ಕ್ ವೀಕ್ ಆಗಿದೆ ಅಂತ ಹೇಳಿದರೆ, ಆ ವ್ಯಕ್ತಿ ಸಣ್ಣಗಿದ್ದರೆ ಆವಾಗ ಅವನಿಗೆ ಜಾಸ್ತಿ ಪೇಯ್ನ್ ಬರದೇ ಇರ್ಬೋದು. ಡಿಸ್ಕ್ ವೀಕ್ ಆಗಿದೆ, ಎರಡು ವ್ಯಕ್ತಿಗಳಿಗೂ ಕೂಡ ಡಿಸ್ಕ್ ವೀಕ್ ಆಗಿದೆ, ಆದರೆ ಒಬ್ಬ ಸಣ್ಣಕಲಾಗಿರ್ತಾನೆ, ಅಂಥವನಲ್ಲಿ ಬ್ಯಾಕ್ ಪೇಯ್ನು ಜಾಸ್ತಿ ಕಾಣಿಸ್ತಾ ಇರ್ಬೋದು. ಅಷ್ಟೇ ಡಿಸ್ಕ್ ವೀಕ್ ಆಗಿರೋಂಥ ಸ್ಥೂಲಕಾಯದ ವ್ಯಕ್ತಿ ಅಥವಾ ದಪ್ಪ ಇರುವವರಿಗೆ ಆ ಬ್ಯಾಕ್ ಪೇಯ್ನು ಜಾಸ್ತಿ ಇರುವಂಥ ಚಾನ್ಸಸ್ ಇದೆ. ಹಾಗಾಗಿ ತೂಕವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ತೂಕ ಕಂಟ್ರೋಲ್ ಮಾಡಬೇಕಿದ್ರೆ ಬಾಡಿ ನಾವು ಆಹಾರ ಪದ್ಧತಿಯನ್ನು ಸರಿಯಾಗಿ ಫಾಲೋ ಮಾಡಬೇಕಾಗತ್ತೆ. ಈ ಜಾಸ್ತಿ ರೈಸ್ ತಿನ್ನೋದ್ರಿಂದ, ಜಾಸ್ತಿ ಕಾರ್ಬೋಹೈಡ್ರೇಟ್ ಅಂಶ ತಿನ್ನೋದ್ರಿಂದ, ಚಪಾತಿ ಇರ್ಬೋದು, ರೈಸ್ ಇರ್ಬೋದು ಅಥವಾ ಮುದ್ದೆ ಇರ್ಬೋದು, ಈ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ತಿನ್ನೋದ್ರಿಂದ ಬಾಡಿಯಲ್ಲಿ ಫ್ಯಾಟಿನ ಅಂಶ ಜಾಸ್ತಿ ಆಗ್ತದೆ. ನಾವು ಮೊದಲು ಏನು ತಿಳ್ಕೊಳ್ತಿದ್ವಿ ಅಂದರೆ ಫ್ಯಾಟ್ ತಿಂದರೆ ಫ್ಯಾಟ್ ಬರ್ತದೆ ಅಂತ, ಅದು ಸುಳ್ಳು. ಆ ಕಾರ್ಬೋಹೈಡ್ರೇಟು ನಮ್ಮ ಬಾಡಿಯಲ್ಲಿ ಫ್ಯಾಟಾಗಿ ಕನ್ವರ್ಟ್ ಆಗಿಬಿಟ್ಟು ಅದು ಬಾಡಿಯಲ್ಲಿ ಡೆಪಾಸಿಟ್ ಆಗ್ತದೆ. ಹಾಗಾಗಿ ಅಂಥವರು ಸ್ವಲ್ಪ ರೈಸನ್ನು ಅಥವಾ ಈ ರಾಗಿ ಅಂಶ ಏನಿದೆ, ಗೋಧಿ ಅಂಶ ಏನಿದೆ, ಅದನ್ನು ಕಡಿಮೆ ತಿಂದಾಗ ತೂಕವನ್ನು ಕಂಟ್ರೋಲ್ ಮಾಡಲಿಕ್ಕಾಗ್ತದೆ. ಸೊ ತೂಕ ಕಂಟ್ರೋಲ್ ಮಾಡಿದರೆ ಆಟೋಮೆಟಿಕಲಿ ಬ್ಯಾಕ್ ಪೇಯ್ನ್ ಕೂಡ ಕಡಿಮೆ ಆಗ್ತದೆ. ಸೊ ಹೀಗೆ ಆಹಾರ. ಆಮೇಲೆ ಮೂಳೆ ಇದಕ್ಕೆ ಕ್ಯಾಲ್ಶಿಯಮನ್ನು ಇರಬೇಕಾಗ್ತದೆ, ಸ್ವಲ್ಪ ಮಟ್ಟಿಗೆ ಹಾಲು, ನಾನ್ ವೆಜ್ ಐಟಮ್ಸು, ಆಮೇಲೆ ಬೇರೆ ಬೇರೆ ಈ ಖನಿಜಾಂಶ ಇರುವಂಥ ಆಹಾರ ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ಮೂಳೆಯ ಒಂದು ಶಕ್ತಿಯನ್ನು ವೃದ್ಧಿಸುವ ಹಾಗೆ ಮಾಡ್ಬೋದು. ಸೊ ಈ ರೀತಿ ಒಂದು ಆಹಾರ ಪದ್ಧತಿಯ ಬಗ್ಗೆ ನಿಯಂತ್ರಣದಲ್ಲಿದ್ದರೆ ಆವಾಗ ನಮ್ಮ ನಿಯಂತ್ರಣದಲ್ಲಿರ್ತದೆ. ದೇಹ ನಿಯಂತ್ರಣದಲ್ಲಿದ್ದರೆ, ದೇಹದ ತೂಕ ನಿಯಂತ್ರಣದಲ್ಲಿದ್ದರೆ ಬ್ಯಾಕ್ ಪೇಯ್ನ್ ಕೂಡ ನಿಯಂತ್ರಣಕ್ಕೆ ಬರ್ತದೆ.